ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡೋದಕ್ಕೆ ರಾಜಣ್ಣ ಸಜ್ಜಾಗಿದ್ದಾರೆ. ಇದೇ ವಾರ ದೆಹಲಿಗೆ ತೆರಳಿ ಹೈಕಮಾಂಡ್ಗೆ ಈ ಬಗ್ಗೆ ದೂರು ಕೊಡೋದಕ್ಕೆ ಸಿದ್ಧ ಆಗ್ತಿದ್ದಾರೆ. ಕಳೆದ ವಾರ ಕೂಡ ಸಿಎಂ ಜೊತೆಗೆ ತೆರಳಿದ್ರು ದೆಹಲಿಗೆ. ಆದ್ರೆ ಆಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದೆ ಹಾಗೆ ಸಚಿವ ರಾಜಣ್ಣ ವಾಪಸ್ಸಾಗಿದ್ರು. ಈಗ ಕೆಲ ಸಾಕ್ಷಿಗಳ ಸಮೇತ ಹೈಕಮಾಂಡ್ ಭೇಟಿಗೆ ಸಜ್ಜಾಗಿದ್ದಾರೆ. ಸ್ವಪಕ್ಷದವರಿಂದಲೇ ಹನಿ ಟ್ರ್ಯಾಪ್ಗೆ ಯತ್ನ ಅಂತ ದೂರು ಕೊಡೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗಾಗಲೇ ಮುಖ್ಯಮಂತ್ರಿಗಳಿಂದ ಒಂದು ಸುತ್ತು ವರದಿ ಪಡ್ಕೊಂಡಿದೆ ಹನಿ ಟ್ರ್ಯಾಪಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್. ಈಗ ಖುದ್ದು ಸಚಿವ ರಾಜಣ್ಣ ಯಾವ ರೀತಿ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೂಡ ಸಚಿವ ರಾಜಣ್ಣ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಅದು ಬೇರೆ ಹಾದಿ ಕೂಡ ತುಳಿತಿದೆ ಅನ್ನುವಂತ ಬೆನ್ನಲ್ಲೇ ಇದೀಗ ನೇರವಾಗಿ ಸಚಿವ ಕೆ ಎನ್ ರಾಜಣ್ಣ ಅವರು ಎಐಸಿಸಿ ನಾಯಕನ ಭೇಟಿ ಆಗುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಸೊ ಏನು ಗುಜರಾತ್ ನಲ್ಲಿ ನಡೆಯುವಂತಹ ಎಐಸಿಸಿ ಅಧಿವೇಶನ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರನ್ನ ಮತ್ತೆ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತದೆ. ಅದು ಸಾಧ್ಯ ಆಗದೇ ಇದ್ದಲ್ಲಿ ಇದೇ ವಾರ ಕೂಡ ದೆಹಲಿಗೆ ತೆರಳಿ ಭೇಟಿ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತದೆ. ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿರುವಂತದ್ದು ಯಾಕಂತಂದ್ರೆ ಸದನದಲ್ಲಿ ಪ್ರಸ್ತಾಪ ಆಗಿರುವಂತಹ ಕಾರಣಕ್ಕಾಗಿ ಪಕ್ಷಕ್ಕೆ ಮುಜುಗರ ಆಗಿದೆ ಅನ್ನುವಂತ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪಕ್ಷದಲ್ಲಿ ನಡೀತಾ ಇದೆ. ಆದ್ರೂ ಕೂಡ ರಾಜಣ್ಣ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆದ್ರೂ ಕೂಡ ವೈಯಕ್ತಿಕವಾಗಿ ನನಗೂ ಕೂಡ ಡ್ಯಾಮೇಜ್ ಆಗಿದೆ, ಹನಿ ಟ್ರ್ಯಾಪ್ ಯತ್ನವನ್ನ ನಡೆಸಲಾಗಿದೆ, ಮತ್ತೆ ರಾಜಕೀಯವಾಗಿ ನನ್ನನ್ನು ಮುಳುಗಿಸುವಂತ ಒಂದು ಪ್ರಯತ್ನ ನಡೆದಿದೆ ಅನ್ನುವಂತಹ ಸಹಜವಾದಂತಹ ಒಳಬೇಗದಿ ಕೂಡ ರಾಜಣ್ಣ ಅವರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೇ ಅಂಶವನ್ನ ಕೂಡ ನೇರವಾಗಿ ಎಐಸಿಸಿ ನಾಯಕರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಸೊ ಬಹುತೇಕ ಕೂಡ ತಮ್ಮದೇ ಪಕ್ಷದವರು ಅಥವಾ ಬೇರೆ ಯಾರಾದರೂ ಆಗಿದ್ದಾರೋ ಅಥವಾ ಈ ರೀತಿ ಹನಿ ಟ್ರಾಪ್ ಇಂದ ಯಾರ ಕೈವಾಡ ಇದೆ ಅನ್ನುವಂತ ಎಲ್ಲಾ ಅಂಶಗಳನ್ನ ದಾಖಲೆ ಸಮೇತ ಎಐಸಿಸಿ ನಾಯಕರಿಗೆ, ಅದರಲ್ಲೂ ಕೂಡ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರಿಗೆ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಖುದ್ದು ರಾಜಣ್ಣ ಅವರು ಕೂಡ ಸಿಎಂ ಜೊತೆಗೆ ಕೂಡ ದೆಹಲಿಗೆ ತೆರಳಿದ್ರು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ಒಂದು ಪ್ರಯತ್ನ ಕೂಡ ನಡೆದಿತ್ತು. ಆದ್ರೆ ಸೊ ಅಲ್ಲಿ ಭೇಟಿಗೆ ಅವಕಾಶ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಬರಿಗೈಯಲ್ಲಿ ವಾಪಸ್ ಆಗಿರುವಂತಹ ರಾಜಣ್ಣ ಅವರು ಶತಾಯಗತಾಯ ಈ ಬಾರಿ ಕೂಡ ಹೈಕಮಾಂಡ್ ನಾಯಕರಿಗೆ ಅದನ್ನು ತಿಳಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಸೊ ಒಂದಷ್ಟು ದಾಖಲೆಗಳನ್ನ ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಏನ್ ದಾಖಲೆಗಳು ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಎಐಸಿಸಿ ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ದಾಖಲೆಗಳನ್ನ, ಪುರಾವೆಗಳನ್ನ ರಾಜಣ್ಣ ಅವರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಅದೆಲ್ಲವನ್ನ ಕೂಡ ಹೈಕಮಾಂಡ್ ನಾಯಕರ ಮುಂದೆ ತಂದು ಅದ್ರ ಜೊತೆಗೆ ಸದನದಲ್ಲಿ ಯಾಕೆ ವಿಚಾರವನ್ನ ಪ್ರಸ್ತಾಪ ಮಾಡಬೇಕಾಯಿತು ಅನ್ನುವಂತ ಅನಿವಾರ್ಯತೆಯನ್ನು ಕೂಡ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಕೂಡ ರಾಜಣ್ಣ ಅವರು ನಡೆಸ್ತಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಿದೆ. ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ಹನಿ ಟ್ರಾಪ್ ಯತ್ನದಿಂದ ಯಾರಿದ್ದಾರೆ, ಯಾರ ಕೈವಾಡ ಇದೆ ಅನ್ನುವಂತ ಅಂಶವನ್ನ ಮತ್ತೆ ಇದರ ಯತ್ನದಿಂದ ಮತ್ತೆ ಸದನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಗಮನಕ್ಕೆ ತರುವಂತ ಒಂದು ಪ್ರಯತ್ನದ ಭಾಗವಾಗಿ ಮುಂದುವರೆದಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.